ಎಲ್ಲವನ್ನೂ ಹೇಳಿದರು. ಅದರ ಜೊತೆಯಲ್ಲಿ ಅವರ ಗುರುಗಳ ಬಗ್ಗೆ ತುಂಬ, ನಮ್ಮ ಗುರೂಜಿಯವರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರು. ನಾವು ಇವತ್ತು ಅವರಿದ್ದಾರೆ. ನಮಸ್ಕಾರ. ಇವತ್ತಿನ ದಿನ ನಾವೆಲ್ಲರೂ ಕೂಡ ವಿಶೇಷವಾಗಿ ಈ ಒಂದು ಶಂಕರಪುರ ಕ್ಷೇತ್ರ ಸಾಯಿಬಾಬಾ ಮಂದಿರದಲ್ಲಿದ್ದೇವೆ. ನಾವೆಲ್ಲರೂ ಕೂಡ ಹಿಂದೂಗಳಾಗಿದ್ದೇವೆ. ಸೊ ಹಿಂದೂಗಳಾಗಿರುವ ಕಾರಣ ನಾವೆಲ್ಲರೂ ಹಿಂದೂ ಸಮಾಜದ ಉದ್ಧಾರಕ್ಕಾಗಿ ಏನಾದರೂ ಕೆಲಸವನ್ನು ಮಾಡಬೇಕಾದ್ರೆ ನಮಗೆ ಗೊತ್ತಿದೆ ಹಿಂದೂ ಸಮಾಜ ಏನು ಹೇಗಿದೆ ಅಂತ. ಅದನ್ನು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸುವುದಕ್ಕಾಗಿ ಶ್ರೀ ಕ್ಷೇತ್ರ ಶಂಕರಪುರದವರು ಇವತ್ತಿನ ದಿನ ನಮ್ಮ 19 ಅಡಿ ಎತ್ತರದ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರ ಜೊತೆಗೆ ಇವತ್ತಿನ ದಿನ ನಮ್ಮ ಜೊತೆಗೆ ಹಿರಿಯರು ಸಂತರು ನಮ್ಮ ಜೊತೆಗೆ ಇದ್ದಾರೆ. ಅವರು ತುಂಬ ವಿಚಾರಗಳನ್ನು ಹೇಳಿದರು ನಮ್ಮ ಹಿಂದೂ ಸಮಾಜದ ಬಗ್ಗೆ. ನಾವು ಹಿಂದೂ ಸಮಾಜದಲ್ಲಿ ಹುಟ್ಟಿದ ಕೂಡಲೇ ಹಿಂದೂ ಸಮಾಜದ ಏಳಿಗೆಗಾಗಿ ಏನಾದರೂ ಕೆಲಸಗಳನ್ನು ಮಾಡಬೇಕು. ನಾವು ಹೇಗೆ ನಮ್ಮ ಮನೆಯ ಕೆಲಸ ಸ್ಥಾನದಲ್ಲಿದ್ದಾರೆ. ಅದರ ಜೊತೆಯಲ್ಲಿ ಹಿಂದೂಗಳ ಏಳಿಗೆಗಾಗಿ, ಹಿಂದೂಗಳಿಗೆ ಅನ್ಯಾಯ, ಅವರು ವ್ಯವಹಾರಿಕವಾಗಿ ಬಹಳಷ್ಟು ವ್ಯವಹಾರವನ್ನು ಮಾಡಿದ್ದಾರೆ. ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಬಹಳ ಬೆಳೆದಿದ್ದಾರೆ. ತುಂಬ ಇದು ಮಾಡಿ ಕೊನೆಯ ಕ್ಷಣಕ್ಕೆ ಅವರಿಗೆ ಆಧ್ಯಾತ್ಮದಲ್ಲಿ ಅಭಿರುಚಿ ಬಂದು ಕಷ್ಟ ನಷ್ಟ ದುಃಖ ಅನುಭವಿಸ್ತಾರೆ. ಆಮೇಲೆ ಆಧ್ಯಾತ್ಮಿಕ ಮೂಲಕ ವಿಶೇಷವಾಗಿ ನಾಟಕವನ್ನು ಪರಿವರ್ತನೆಗೆ ಆಕರ್ಷಿಸಿ ಮಕ್ಕಳಿಗೆ ಅವರ ಆ ಒಂದು ನಾಟಕವನ್ನು ಬಹಳ ವಿಚಾರ ಮಾಡಿ ಆಮೇಲೆ ಮಣ್ಣಿನ ಜಪ್ಪಲ್ಲಿ ಅವರ ಪ್ರವಾಸನ ಬಹಳಷ್ಟು ಸಾಧಕರನ್ನು ಉತ್ತರದ ಸಾಧಕರನ್ನು ಬಹಳಷ್ಟು ಆಕರ್ಷಿಸಿದರು ಮತ್ತು ಉತ್ತರದ ಸಾಧಕರಿಗೆ ಕೂಡ ಅವರ ಮಾರ್ಗದರ್ಶನ ಮಾಡಿದ್ದಾರೆ. ಗೌರವವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ಇಂದಿನ ದಿನ ಶ್ರೀ ಕ್ಷೇತ್ರ ಶಂಕರಪುರ ಇದರಲ್ಲಿ 19 ಅಡಿ ಎತ್ತರದ ಶ್ರೀ ಮುಖ್ಯ ಪ್ರಾಣ ದೇವರ ಶಿಲಾಮೂರ್ತಿ ಉಡುಪಿ